No, this is no fair to the Congress. No fair. ಹಾಗಾಗಿ ನಾನು ಮತ್ತು ಇನ್ನು ಮುಂದೆ ಈ ದೇಶದ ರಾಜಕಾರಣಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಯಾವುದೇ ಪಕ್ಷದ ರಾಜಕಾರಣಿ ನಾಡಿಗೆ ಅವನು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಮುಖ್ಯವಾಗ್ತವೆ ಹೊರತು ರಾಜಕಾರಣ ಮುಖ್ಯ ಆಗಬಾರದು, ಪಕ್ಷ ಮುಖ್ಯ ಆಗಬಾರದು. ಅವನ ವ್ಯಕ್ತಿತ್ವ, ಅವನ ಕೆಲಸ, ಅವನ ಈ ದೇಶಕ್ಕೆ ಮಾಡಿದಂಥ ಕೊಡುಗೆಗಳನ್ನು ಮುಖ್ಯ ಆಗಬೇಕೆ ಹೊರತು ದ್ವೇಷ ಮುಖ್ಯ ಆಗಬಾರ್ದು ಅಂತಕ್ಕಂಥ ವಿನಂತಿಯನ್ನು ಮಾಧ್ಯಮಗಳ ಮೂಲಕ ಇವತ್ತು ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆಗೆ ಸ್ನೇಹಿತರೆ, ITBT ಅವರು ಇನ್ಫೋಸಿಸ್ ಇದೆ, ಇಲ್ಲಿ ಒಂದು ಕಾಂಡೋಲೆನ್ಸ್ ಬೇಡವೇ? ಯಾರಿಂದ ಬೆಳೆದ್ರಿ ಇವರೆಲ್ಲ? ಇನ್ಫೋಸಿಸ್ ದೊಡ್ಡ ದೊಡ್ಡ ಕಂಪನಿಗಳು ಆಯಿತು, ನಿನ್ನೆ ಮುಗೀತು. ಈಗಲಾದರೂ ಕೂಡ ತಾವು ಅವ್ರ ಹೆಸರಲ್ಲಿ ಏನಾದರೂ ಮಾಡಬೇಕು. ಸಾವಿರಾರು ಕೋಟಿ ರೂಪಾಯಿಗಳ ವ್ಯವಹಾರ ನಡೀತಾ ಇರ್ತಕ್ಕಂಥದ್ದು. ಲಕ್ಷಾಂತರ ಮಕ್ಕಳು ಇವತ್ತು ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ತಾ ಇರ್ತಕ್ಕಂಥದ್ದು. ಯಾರು ಕಾರಣ ಅದಕ್ಕೆ? ವಾಸ್ ದ ಬೇಸ್ ಫಾರ್ ದ್ಯಾಟ್ ಮಿಸ್ಟರ್ SM ಕೃಷ್ಣ. ಅರೆ, ಒಂದು ಕಾಂಡೋಲೆನ್ಸ್ ಬೇಡ ದೊಡ್ಡ ದೊಡ್ಡ ಕಂಪನಿಗಳಿಂದ. ಮೈಸೂರಲ್ಲಿ ಇನ್ಫೋಸಿಸ್ ಇನ್ನು ಭಾಳ ಇದ್ದಾವೆ ಬೇರೆ ಬೇರೆ ಕಂಪನಿಗಳೆಲ್ಲ. ಬಟ್ ಯಾರೂ ಕೂಡ ಒಂದು ಕಾಂಡೋಲೆನ್ಸ್ ಕೂಡ ಹೇಳಲಿಲ್ಲ ಅಂತಂದರೆ ಬಹುಶಃ ನಾವು ಎಲ್ಲಿದ್ದೀವಿ? ರಾಜಕಾರಣ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಇಂಡಸ್ಟ್ರೀಸ್ ಇರ್ಬೋದು, ಮನುಷ್ಯತ್ವವನ್ನು ಕಳ್ಕೊಂಡೇ ಬಿಟ್ಟಿದ್ದೀವಾ ನಾವು? ಇದಾಗಬಾರ್ದು. ಹೇಳ್ತಾ ಕೃಷ್ಣ ಅವರು ಮೈಸೂರಿನಲ್ಲಿ ಇವತ್ತು ರಿಂಗ್ ರೋಡ್, ನಾನು ಕೂಡ ಅವತ್ತು ಇನ್ಚಾರ್ಜ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದು. ರಿಂಗ್ ರೋಡ್ ಅವ್ರು ಮಾಡಿದ್ದಂಥದ್ದು. ಆ ರಿಂಗ್ ರೋಡಲ್ಲಿ ಎಂಟ್ರೆನ್ಸಲ್ಲಿ ಒಂದು ದೊಡ್ಡ ಫಲಕ ಹಾಕಬೇಕು, ಕಮಾನ್ ಹಾಕಿ ಅವ್ರ ಹೆಸರು ಸದಾ ಸ್ಮರಣೀಯವಾಗಿರೋ ಥರ ಮಾಡಬೇಕದು. ನಾವು ರಿಂಗ್ ರೋಡ್ ಇಲ್ಲಿಗೆ ಹೆರಿಟೇಜ್ ಸಿಟಿ ಮಾಡಿದ್ರು ಇದನ್ನು. ಬಟ್ ಆಮೇಲೆ ಬಂದಂಥ ಸರ್ಕಾರಗಳು ಇದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಅವರು ಹೆರಿಟೇಜ್ ಸಿಟಿ ಮಾಡಿದ್ರು ಇದನ್ನು. ಹಾಗಾಗಿ ಯಾರು ಮುಂದೆ ಬಂದಂಥ ಮುಖ್ಯಮಂತ್ರಿಗಳಿದಿನ ನಾನು ಇವತ್ತು ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯನವ್ರಿಗೆ, ಈ ಹೆರಿಟೇಜ್ ಸಿಟಿ ಪಾಳು ಬಿದ್ದಿದೆ. ಯಾವುದು ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗ್, ನಾವೆಲ್ಲ ಓದಿದಂಥ ಸ್ಥಳ ಅದು. ಅಲ್ಲಿ ಶಾರದಾ ವಿಲಾಸ ಮಿಡ್ಲ್ ಸ್ಕೂಲ್ ಅಂತಿತ್ತು ಮಾಡಿ ಮೇಲೆ, ನಾವು ಅಲ್ಲೇ ಓದಿದ್ದು. ನಾನು ಪಾಳು ಬಿದ್ದಿದೆ ಇವತ್ತು ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗ್. ಇನ್ನು ಹಲವಾರು ಬಿಲ್ಡಿಂಗ್ಗಳು ಪಾಳು ಬಿದ್ದಿದ್ದಾವೆ. ನೋ, ಬಿಕಾಸ್ ಹೆರಿಟೇಜ್, ದ ಪ್ರೊಟೆಕ್ಟ್ ದ ಹೆರಿಟೇಜ್ ಸಿಟಿ, ಹೆರಿಟೇಜ್ ಬಿಲ್ಡಿಂಗ್, ಇವೆಲ್ಲ ಕೂಡ ಸರ್ಕಾರದ ನೀತಿ ಇದೆ. ಹೌದು, ಬಟ್ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಅದಕ್ಕೊಂದು ಬಲ ಕೊಡಬೇಕು ಅಂತಕ್ಕಂಥದ್ದು ನಾನು ಸಿದ್ದರಾಮಯ್ಯನವರು ಭಾಳ ಸರಿ ಮಾತಾಡಿದ್ದಾರೆ, ಭಾಷಣ ಮಾಡಿದ್ದಾರೆ ವಿಚಾರದಲ್ಲಿ. ಬರೀ ಭಾಷಣ ಮಾತುಗಳಿಗೆ ಮೀಸಲಾಗಬಾರ್ದು, ಕೆಲಸ ಆಗಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ನಾನು ಸರ್ಕಾರದಲ್ಲಿ ಮಾಡಲಿಕ್ಕೆ ಇಷ್ಟ ಮಾಡ್ತಾಯಿದ್ದೀನಿ. ಮತ್ತು ನಿನ್ನೆ ನನಗನ್ಕೂ ಭಾಳ ಸಂತೋಷ ಆಯಿತು. ಸರ್ಕಾರ ಭಾಳ ಅದರ ನಡವಳಿಕೆನೇ ನಿಜಕ್ಕೂ ನಿನ್ನೆ ಭಾಳ ದೊಡ್ಡ ನಡವಳಿಕೆನೇ. ಕೃಷ್ಣ ಅವ್ರನ್ನ ಎಲ್ಲ ರೀತಿಯಲ್ಲೂ ಕೂಡ ಅತ್ಯಂತ, ಏಕೆಂತಂದರೆ ಇಟ್ ವಾಸ್ ಅ ಸೆಂಡ್ ಆಫ್ ಟು ಎ ಲೀಡರ್. ಆ ಸೆಂಡ್ ಆಫನ್ನು ಕಳಿಸ್ಕೊಡುವಂಥದ್ದನ್ನು ಭಾಳ ಅತ್ಯಂತ ಗೌರವಯುತವಾಗಿ ಕರ್ನಾಟಕ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪ್ರತಿಯೊಂದು ಭಾಳ ಅಚ್ಚುಕಟ್ಟಾಗಿತ್ತು ನಿನ್ನೆ ದಿವಸದಲ್ಲಿ ಎಲ್ಲನೂ ಕೂಡ. ಅದಕ್ಕೂ ಕೂಡ ನಾನು ಸರ್ಕಾರಕ್ಕೆ ಐ ಮಸ್ಟ್ ಬಿ ಥ್ಯಾಂಕ್ಫುಲ್ ಟು ದ ಗವರ್ನಮೆಂಟ್ ಆಫ್ ಮಿಸ್ಟರ್ ಸಿದ್ದರಾಮಯ್ಯ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಮೇಲೆ ಇದ್ದು ಅಷ್ಟೇ, ನಾನು ಎಜುಕೇಷನ್ ಮಿನಿಸ್ಟ್ರಲ್ಲಿ ಸ್ಕೂಲ್ ಎಜುಕೇಷನಲ್ಲಿ ಇವತ್ತು ಮಕ್ಕಳಿಗೆ 84 ಲಕ್ಷ ಮಕ್ಕಳು ಊಟ ಮಾಡೋದು ಒಂದು ದಿವಸ ಆದರೂ. ಹೌದಪ್ಪ, ಇದು ಕೃಷ್ಣ ಗೌರ್ಮೆಂಟಲ್ಲಿ ಕೊಟ್ಟಂಥ ಪ್ರಸಾದ, ಎಲ್ಲಾದರೂ ಹೇಳಬೇಕು ಅದನ್ನು. ಯಶಸ್ವಿನಿ ಅಲ್ಲೂ ಹೇಳಬೇಕು. ಸ್ತ್ರೀ ಶಕ್ತಿ ಸಂಘಟನೆಗಳಿದ್ದಾವೆ, ಅದು ಕೂಡ ಅವ್ರ ಕಾಲದಲ್ಲಿ ಮಾಡಿದಂಥದ್ದು. ಈ ಮೂರು ಕೂಡ ನಾನೇ ಅವತ್ತಿನ ದಿವಸ ಮುಂದೆ ನಿಂತು ಕೃಷ್ಣ ಅವ್ರಿಗೆ ಸಲಹೆ ಕೊಟ್ಟು, ಪಾಪ ಒಪ್ಕೊಂಡು ಅವತ್ತಿನ ದಿವಸ ನಾವೇನೇ ಸಲಹೆ ಕೊಟ್ಟು, ಸರ್ ಎಸ್ ಗಾಯಟ್ ಅಂತ
ಗೋ ಹೆಡ್ ಅಂತ. ಇವೆಲ್ಲವೂ ಕೂಡ ಆಯಾ ಇಲಾಖೆಯ ಮಂತ್ರಿಗಳು ಎಲ್ಲೋ ಒಂದು ಕಡೆ ಹೌದ್ರಿ ಇದು ಕೃಷ್ಣ ಅವ್ರ ಕಾರ್ಯಕ್ರಮ ಅಂತ ಹೇಳಬೇಕು. ಹೌದು, ನಾಳೆನೂ ಕೂಡ ಸಿದ್ದರಾಮಯ್ಯನವ್ರ ಕಾರ್ಯಕ್ರಮ ಅಂತ ಹೇಳಬೇಕಾಗುತ್ತೆ ಕೆಲವೆಲ್ಲನೂ ಕೂಡ. ಅವರು ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಯಾವುದೇ ಇರಲಿ, ಈಗ ದೇವರಾಜಷ್ಟು ಇವತ್ತು ಜನತಾ ಮನೆಗಳಲ್ಲಿ ಇದೀವಲ್ಲ, ಎಲ್ಲಿ ನಾವು ಇವರು ಕಿಳ್ಳಲ್ಲಿ ಬದುಕ್ತಾ ಇದ್ದೋ ನಾವು. ಕಿಳ್ಳಲ್ಲಿ ಹಳೆಯ ಮನೆಗೆ ಬಂದರೆ ಬೀದಿಲಿ ಬಿದ್ಕೋಬೇಕು ನಾವು. ಎಷ್ಟು ಸೈಟು, ಲಕ್ಷಾಂತರ ಸೈಟ್ಗಳು, ಲಕ್ಷಾಂತರ ಮನೆಗಳು, 21 ಲಕ್ಷ ಹೆಕ್ಟೇರ್ ಭೂಮಿ. 5 kg ಅಕ್ಕಿ ಕೊಡಲಿಲ್ಲ ಅವರು, ಬೆಳೆಯೋ ಭೂಮಿನೇ ಕೊಟ್ಟ ಭೂಪ. ಅಯ್ಯೋ ಅಯ್ಯೋ ರಾಮ. ಏನು ನಮಗೆಲ್ಲ ನೆಂಟ್ರಿದ್ರೆ ಮೈಸೂರು ಸಿಟಿ KR ನಗರಲ್ಲೆಲ್ಲ ಹಾಸ್ಟೆಲ್ಸ್ಗಳು, ಬ್ಯಾಕ್ವರ್ಡ್ ಕ್ಲಾಸ್ ಹಾಸ್ಟೆಲ್, ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್, ಮೈನಾರಿಟಿ ಹಾಸ್ಟೆಲ್ಸ್ಗಳು, ಅದು ಓದಿ ಮಾಡಬೇಕಾದ್ರೆ ಅಂಥ ಪುಣ್ಯಾತ್ಮಾರಿ ಅವ್ರನ್ನೆಲ್ಲ ಅಂಥವ್ರಿಗೂ ಒಂದು ಥ್ಯಾಂಕ್ಸ್ ಹೇಳಿಲ್ಲ ಕಾಂಗ್ರೆಸ್ ಅಂತ. ನಾವು ಬೇಸಿಕಲಿ ಐ ಆಮ್ ಆಲ್ಸೋ ಎ ಕಾಂಗ್ರೆಸ್ ಮ್ಯಾನ್, ಬಟ್ ದ ಆಟಿಟ್ಯೂಡ್ ಆಫ್ ದ ಕಾಂಗ್ರೆಸ್ ಲೀಡರ್ಸ್ ಹೈಕಮಾಂಡ್ ಇಸ್ ಅಲ್ಲ ಅಲ್ಲ ಅಲ್ಲ. ಥ್ಯಾಂಕ್ ಯು ಸರ್. ಬೆಳಗಾಮಲ್ಲಿ ಕೇಳ್ತಾ ಇದ್ದಾರೆ, ನೀವು 2 year ರಿಸರ್ವೇಷನ್ಗೆ ಯಾವ್ಯಾವ ಸಮುದಾಯಗಳು ಬರ್ಬೇಕಂತ ನೀವು ಮೈಡಿಯವ್ರ ಕ್ಯಾಬಿನೆಟ್ ಮಾಡಿದ್ದೆ ಬೇರೆ. ಇವತ್ತು ಪ್ರತಿಯೊಂದು ಜಾತಿನೂ ಈ ತರ 2 year ಬರಬೇಕು ಅಂತ ಬೀದಿಗಿಳಿದು 2 year ಬರೋಕೆ ಅವ್ರ ಕ್ರೈಟೀರಿಯಾ ಇದೆ. ನಿಮ್ಮ ಅಭಿಪ್ರಾಯ ಏನು ಸರ್? ಯಾಕಂದ್ರೆ ಈ ಪ್ರತಿಯೊಬ್ಬ ಜಾತಿನೂ ಈ ತರ ಕೇಳ್ಕೊಂಡ್ಬಂದ್ರೆ 2 year ಕಥೆ ಏನಾಗುತ್ತೆ ಅಂತ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.